ಓ ಯಾವುದು ಪ್ರಾಣಿ ಅದೇ ಕಣೋ, ಅದಕ್ಕೆ ಜಸ್ಟ್ ಮಿಸ್ಸು. ಅಲ್ಲಿ ಓಡಾಯ್ತದೆ ನೋಡಿ, ಅಲ್ಲಿ ಓಡಾಯ್ತು. ಎಲ್ಲ ಪ್ರವಾಸಿಗರು ಕೇಗುಡಿ BRS ದರ್ಶನ ಪಡೆಯಿರಿ. ಸಾಧ್ಯವಾದ್ರೆ ಆನೆ, ಕರಡಿ, ಹುಲಿ, ಜಿಂಕೆ ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ಪ್ರಾಣಿಯ ದರ್ಶನ ಭಕ್ತಾದಿಗಳಿಗೆ, ಪ್ರವಾಸಿಗರಿಗೆ ತೋರ್ಪಡಿಸ್ತೀನಿ. ಖಂಡಿತವಾಗ್ಲೂ ಯಾವ್ದಾದ್ರು ಒಂದು ಪ್ರಾಣಿ ಸಿಕ್ಕೇ ಸಿಗುತ್ತೆ. ಆನೆ, ಕರಡಿ, ಹುಲಿ, ಜಿಂಕೆ ನೆನ್ಪಿಟ್ಕೊಳ್ಳಿ. ಕೇಗುಡಿ ಮತ್ತು BRS ತನಕ ನಾವು ನಮ್ಮ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ದೀವಿ. ಈಗ ಏನು ಕೇಗುಡಿ ಎಂಟ್ರೆನ್ಸಲ್ಲಿದ್ದೀವಿ, ಎಂಟ್ರಿ ಆಗಿದ್ದೀವಿ. ಸೊ ಪ್ರವಾಸಿಗರಲ್ಲಿ ಒಂದು ಸವಿನಯ ಮನವಿ ಮಾಡ್ಕೊಳ್ತೀವಿ, ದಯವಿಟ್ಟು ಅರಣ್ಯ ಪ್ರದೇಶದ ಒಳಭಾಗಕ್ಕೆ ಪ್ರವೇಶವನ್ನು ನೀಡಿದಲ್ಲಿ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಅಲ್ಲಲ್ಲೇ ಬಿಸಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಡಿ. ಸೊ ತಮ್ಮ ಒಂದು ಸ್ವಂತ ಜವಾಬ್ದಾರಿಯನ್ನು ಒತ್ತಿಕೊಳ್ಳಿ ಅಂತ ಹೇಳ್ತಾ, ಸೊ ನಾವು ಕೇಗುಡಿಗೆ ಪ್ರವೇಶವನ್ನು ನೀಡೋಣ, ಬನ್ನಿ. ಸೊ ಜಿಂಕೆಯ ದರ್ಶನ ಆಗ್ತಾ ಇದೆ, ದೂರದಿಂದ ನಮ್ಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಅರಣ್ಯ ಇಲಾಖೆಯವರು ಈ ರೀತಿ ಏನೋ ರಸ್ತೆಯ ಅಕ್ಕಪಕ್ಕದಲ್ಲಿ ವಿಶಾಲವಾದಂಥ ಪ್ರದೇಶವನ್ನು ಮಾಡಿದ್ದಾರೆ. ಕಾರಣೇನಪ್ಪ ಅಂದರೆ ಪ್ರಾಣಿಯ ವೀಕ್ಷಣೆಗಳನ್ನು ಪಡೆಯಲಿ ಅಂತ. ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ವಿಶಾಲವಾಗಿದೆ. ಸೊ ಅರಣ್ಯದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ದಯವಿಟ್ಟು ಅರಣ್ಯ ಪ್ರದೇಶಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿ. ಮುಂಜಾಗ್ರತೆ ಕ್ರಮ ಅಂದ್ರೆ ಏನಿಲ್ಲ, ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಬಿಸಾಡಬೇಡಿ, ಅದೇ ಮುಂಜಾಗ್ರತೆ ಕ್ರಮ. ಒಂದು 7-8 ಜಿಂಕೆಗಳು ನೋಡಿದ್ವಿ. ಸೊ ಗಾಡಿ ಪಾಸ್ ಆಗೋಯ್ತು, ಇರಲಿ ಮುಂದೆ ಸಿಗುತ್ತೆ, ಡೋಂಟ್ ವರಿ. ಜಿಂಕೆ ತೋರಿಸ್ತೀವಿ, ಜೊತೆಗೆ ಆನೆ ಅಂತೂ ಮಿಸ್ಸೇ ಇಲ್ಲ, ಖಂಡಿತವಾಗ್ಲೂ ತೋರಿಸ್ತೀವಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಬಿಡ್ರಪ್ಪ. ಒಂದು ಲೈಕ್ ಹಾಕ್ತಾರ, ಹಾಗೆ ಒಂದು ಕಮೆಂಟ್ ಹಾಕಿ, ಹುಗೆ, ಆನೆ, ಜಿಂಕೆ, ಕರಡಿ, ಹುಲಿ ಅಂತ ಏನಾದರೂ ಹಾಕಿ. ಸುತ್ತಮುತ್ತ ಸುಂದರವಾದ ವನಗಳ ದರ್ಶನ. ಈಗ ಬೇಸಿಗೆ ಪ್ರಾರಂಭವಾಗಿರೋದ್ರಿಂದ ಸ್ವಲ್ಪ ಗಂಟ್ಲು ಸಮಸ್ಯೆ ಇದೆ. ಬೇಸಿಗೆ ಪ್ರಾರಂಭವಾಗಿರೋದ್ರಿಂದ ಸೊ ಕೆಳಗಡೆ ಇರ್ತಕ್ಕಂಥ ಹುಲ್ಲು ಪ್ರದೇಶವೆಲ್ಲ ಏನೋ ಇಲ್ಲಿ ಬೆಂಕಿ ಅನಾಹುತಗೊಳಪಟ್ಟಿದೆ. ಇಲ್ಲಿಲ್ಲ, ಒಂದು ಹುಲಿನೂ ಇಲ್ಲ, ಒಂದು ಆನೆನೂ ಇಲ್ಲ. ಸೊ ಆನೆಗಳು ನಿಂತಿದೆ, ದಯವಿಟ್ಟು ವೀಕ್ಷಣೆ ಮಾಡಿ. ಸ್ಲೋ ಮಾಡ. ಸೊ ನೋಡಿ ಆನೆಗಳು ನಿಂತಿದೆ. ಆನೆಗಳು ಏನು ಈ ಮರದ ಒಳಭಾಗದಲ್ಲಿ ನಿಂತಿದೆ, ತಾವು ವೀಕ್ಷಣೆ ಮಾಡ್ಬೋದು. ಸೊ ಓಡಾಡ್ತಾ ಇದೆ. ಸೊ ಅಲ್ಲಿ ಅರಣ್ಯ ಇಲಾಖೆಯವರು ಅಲ್ಲಲ್ಲಿ ನಿಲ್ಲಿಸ್ಕೋಬೇಡಿ ಅಂತ ಹೇಳಿದ್ದಾರೆ. ಸೊ ನಾವು ಮೂವ್ ಆಗ್ತೀವಿ. ನೋಡಿ ಅಲ್ಲಿ ನಿಂತಿದೆ ಆನೆಗಳು ನಿಂತಿದೆ ನೋಡಿ, ಆನೆಗಳು ನಿಂತಿದೆ. ನಾವು ಪಾಸ್ ಆಗ್ತಾ ಇದ್ದೀವಿ. ಸೊ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ, ಆದ್ದರಿಂದ ಸರಿಯಾಗಿ ಸೆರೆ ಹಿಡಿಯಲು ಸಾಧ್ಯವಾಗಿಲ್ಲ. ಸೊ ಈಗ ನಮ್ಮ ಹುಡುಗನ ಕೊಟ್ಟಿದ್ದೀನಿ ಡ್ರೈವಿಂಗ್ಗೆ. ಖಂಡಿತ ಮುಂದೆ ಯಾವ್ದಾದ್ರು ಒಂದು ಪ್ರಾಣಿನ ತೋರ್ಪಡಿಸ್ತೀನಿ. ಜನವರಿ ತಿಂಗಳು ನೋಡಿ ಎಲ್ಲ ಒಣಗೋಗಿದೆ. ಸೊ ಜನವರಿ, ಕ್ಷಮೆ ಇರಲಿ, ಇದು ಫೆಬ್ರವರಿ ತಿಂಗಳು. ಸೊ ಬೇಸಿಗೆ ಪ್ರಾರಂಭದ ದಿನಗಳು. ಸೊ ಮುಂದ್ಗಡೆ ಬಹುಶಃ ಅರಣ್ಯ ಇಲಾಖೆಯವರು ಇಲ್ಲೆಲ್ಲ ಸ್ವಲ್ಪ ದೂರದ ತನಕ ಬೆಂಕಿ ಅನಾಹುತಗಳಾಗಬಾರ್ದಂತ ಅವರೇ ಬೆಂಕಿ ಹಾಕಿದ್ದಾರೆ. ಸೊ ಇಲ್ಲಿ ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಸೊ ನನ್ನ ಕ್ಯಾಮ್ರಾ ಒಳ್ಳೆ DSLR ಕ್ಯಾಮ್ರಾ ಇದ್ದಾಗಿದೆ. ಅಲ್ಲಿ ಹೊರವಲಯದಲ್ಲಿ ಯಾವ ಥರಗಳ ಚಿತ್ರಗಳು ಸಿಗುತ್ತೆ ಅದೇ ಥರ ಸೆರೆ ಹಿಡಿತದೆ. ಬಹುಶಃ
ಕೆಲವೊಂದು ಕ್ಯಾಮ್ರಾಗಳನ್ನ ಒಂದು ಸ್ವಲ್ಪ ಕಲರ್ ಡಿಮ್ ಮಾಡ್ತವೆ, ಒಂಥರ ಇದಾಗುತ್ತೆ, ಅದು ಫಿಲ್ಟರ್ ಮಾಡಿಬಿಡುತ್ತೆ. ಬಟ್ ಇದು ಹಂಗಲ್ಲ, ಅಲ್ಲಿ ಹೊರವಲಯದಲ್ಲಿ ಏನು ಪಿಕ್ಚರ್ ಇದೆ ಅದನ್ನೇ ನೀಡುತ್ತೆ. ನಂದು DSLR ಕ್ಯಾಮ್ರಾ ಇದ್ದಂಗಿದೆ. ಕೆಲವರು ಒಂದೊಳ್ಳೆ ಮೊಬೈಲ್ ತಕಪ್ಪ, ಒಂದೊಳ್ಳೆ ಚೆನ್ನಾಗಿರೋ ವಿಡಿಯೋ ಮಾಡೋ ಹೀಗೆ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರು. ಕ್ಯಾಮ್ರಾ ಚೆನ್ನಾಗಿದೆ, ಒಳ್ಳೆ ಕ್ಯಾಮ್ರಾ ಇದು, ಒಳ್ಳೆ ಮೊಬೈಲೇ ಇದು. ಸೊ ಅದೇ ಫಿಲ್ಟರ್ ಇಲ್ಲ ಇದಕ್ಕೆ, ಇಷ್ಟು ಹೇಳಬಲ್ಲೆ. ಭಾಳ ಅದ್ಭುತವಾಗಿದೆ ಕ್ಯಾಮ್ರಾ. ಸೊ ಈಗ ನಾವು ಏನು ಜೂನ್ ಜುಲೈ ತಿಂಗಳಲ್ಲಿ ಬಂದರೆ ಇಲ್ಲಿ ಹಚ್ಚ ಹಸುರಾಗಿ ವೀಡಿಯೋ ಸೆರೆ ಹಿಡಿಬೋದು. ಸೊ ಮುಂದಿನ ದಿವಸ ಖಂಡಿತವಾಗ್ಲೂ ನೀಡ್ತೀನಿ. ಫುಲ್ಲು ಲಾಂಗ್ ಬೆಂಡ್ ಮಾಡಬೇಡಕ್ಕ ನಾವು. ಒಬ್ಬೊಬ್ಬ ಕಾಡೊಳಗೆ ಹೋಯ್ತಾ ಇದ್ರೆ ಒಂಥರ ಮಜಾನೇ ಮಜಾ, ಸಖತ್ತಾಗಿರ್ತದೆ. ಇವಾಗೆಲ್ಲ ಟ್ರೆಂಡಿಂಗು ಏನಿಲ್ಲ ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ, ಕರಿಮಣಿಗೆ ಮಾಲೀಕ ನೀನಲ್ಲ ಇದು ಟ್ರೆಂಡಿಂಗ್ ಆಗ್ಬಿಟ್ಟದೆ. ಸೊ ಯಾರೋ ಪುಣ್ಯಾತ್ಮ ಹುಡುಗ ಕನಕ ಅಂತಕ್ಕಂಥವ್ನು ಉತ್ತರ ಕನ್ನಡ ಜಿಲ್ಲೆಯವನು ಏನಿಲ್ಲ ಏನಿಲ್ಲ ಅಂದ್ಬಿಟ್ಟು ಅವನದೇ ಆದ ಅವನ ಕಲೆನ ಪ್ರದರ್ಶನ ಮಾಡ್ದ. ಅದನ್ನು ನೋಡಿಕೊಂಡು ಒಂದಷ್ಟು ಜನ ಹೆಂಗಸರು ಅವ್ರ ಗಂಡ ಕಟ್ಟಿರೋ ತಾಲಿನ ಕೈಲಿ ಹಿಡ್ಕೊಂಡು ಕರಿಮಣಿ ಮಾಲೀಕ ನೀನಲ್ಲ ನೀನಲ್ಲ ಅಂತ ಅವ್ರ ಗಂಡದಿರು ಮಾನ ತೆಗೆದ್ರು. ಇದಾ ನಮ್ಮ ಸಮಾಜ ಅಂದರೆ. ಗ್ರೇಟ್ ಗ್ರೇಟ್ ಗ್ರೇಟ್. ಸೊ ಇಲ್ಲಿ ನಾವು ಮಳೆಗಾಲದಲ್ಲಿ ಬಂದರೆ ಇಲ್ಲೆಲ್ಲ ನೀರು ಜಿನುಗ್ತಾ ಇರ್ತದೆ, ಈ ಬಂಡೆಗಳಲ್ಲೆಲ್ಲ ಜಿನುಗ್ತಾ ಇರ್ತದೆ ನೀರು. ಇವೆಲ್ಲ ಹಚ್ಚ ಹಸುರಾಗಿ ಕಾಣ್ತಾ ಇರ್ತದೆ. ನಾನು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೀನಿ, ತುಂಬ ಅಲ್ಟಿಮೇಟಾಗಿ ಕಾಣಿಸುತ್ತೆ ಮಳೆಗಾಲದಲ್ಲಿ ಬಂದರೆ. ಆನೆ ತುಂಬ ದೂರದಲ್ಲಿತ್ತು, ಸೊ ಸರಿಯಾಗಿ ವೀಕ್ಷಣೆಗಳು ಹಿಡಿಯಲ್ಲ, ಸಾಧ್ಯವಾಗಿಲ್ಲ. ಸೊ ಇಲ್ಲೆಲ್ಲ ನೀರು ಇಳಿತಾ ಇರ್ತದೆ. ಮಳೆಗಾಲದಲ್ಲಿ ಬರಬೇಕು, ತುಂಬ ಚೆನ್ನಾಗಿರ್ತದೆ. ಅಬ್ಬ ಬ್ಯೂಟಿಫುಲ್ ಸೀನ್. ಸ್ಲೋ ಮಾಡಮ್ಮ, ಸ್ಲೋ ಆಗಿ ಹೋಗೋಗೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಬೆಟ್ಟ, ಅಲ್ಟಿಮೇಟ್ ಆಗಿದೆ ಕಣ್ರಿ. ಏನು ಬ್ಯೂಟಿಫುಲ್. ಅಬ್ಬ, ಇಂಥ ಪುಣ್ಯ ಸ್ಥಳಗಳಲ್ಲಿ ಜನಿಸಿದವರು ನಾವೇ ಧನ್ಯರು, ನಾವೇ ಪುಣ್ಯವಂತರು. ಸೊ ನಾವು ಈ ಜಗತ್ತಲ್ಲಿ ನಾವು ಏನು ನೋಡೋಕ್ಕಾಗಲ್ಲ. ಇಂತಹ ಸುಂದರವಾದ ಸ್ಥಳ ವೀಕ್ಷಣೆಗಳು, ಇಂಥ ಪವಿತ್ರ ಕ್ಷೇತ್ರಗಳು, ಪವಾಡ ಪುಣ್ಯ ಕ್ಷೇತ್ರಗಳೇ ನಮಗೆ ದೊರಕತಕ್ಕಂಥದ್ದು. ಅಂದರೆ ಇವೇ ನಮ್ಮ ಆಸ್ತಿ ಅಂತ ಹೇಳೋಕೆ ಇಚ್ಛಿಸ್ತೀನಿ. ಅಂಥ ಅದ್ಭುತವಾದಂತಹ ಸ್ಥಳ ನೋಡಿ, ಎಷ್ಟು ಸೊಗಸಾದಂತಹ ಪ್ರಕೃತಿಯ ತಾಣ ನಾವು ವೀಕ್ಷಣೆಯನ್ನು ಮಾಡಬಹುದು. ಭಾಳ ಅಲ್ಟಿಮೇಟ್ ಆಗಿದೆ, ಭಾಳ ಅಲ್ಟಿಮೇಟ್ ಆಗಿದೆ. ಈ ಬೆಟ್ಟ ಗುಡ್ಡಗಳು, ಇಂತಹ ಒಂದು ಸುತ್ತುವರೆದ ಅರಣ್ಯ ಪ್ರದೇಶಗಳು, ಸೊ ಈ ಒಂದು ಸಾನ್ನಿಧ್ಯದಲ್ಲಿ ನಾವು ಜೀವನ ನಡೆಸ್ತೀವಿ ಅಂದರೆ 7 ಜನ್ಮದ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಾಟ್ ಆ ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಎಂತಹ ಅದ್ಭುತವಾದ ಸೊಗಸಾದಂತಹ ಪ್ರಕೃತಿಯ ವೀಕ್ಷಣೆ ನಮ್ಗೆ ದೊರಕ್ತಾ ಇದೆ ನೋಡಿ. ಇಷ್ಟು ಅದ್ಭುತವಾಗಿದೆ, ಸೊಗಸಾಗಿದೆ. ರಮಣೀಯವಾದಂತಹ ದೃಶ್ಯ, ರಮಣೀಯವಾದಂತಹ ದೃಶ್ಯ. ಇದೊಂದು ಬೆಟ್ಟ ಇದೆ, ಭಾರಿ ಅಲ್ಟಿಮೇಟಾಗಿ ಕಾಣಿಸ್ತದೆ ಇದು. ನಮ್ಮ ಹುಡುಗ ಎಲ್ಲಿ ತಗೊಂಡೋಗಿ ಬಿಟ್ಬಿಟ್ಟೋನಂತ ಭಯ ಆಯ್ತದ ವಿಡಿಯೋ ಮಾಡೋಕ್ಕೆ. ಯಾಕಂದ್ರೆ ನಾವು ಒಂದ್ಸಲ ಹಿಂದ್ಗಡೆ ಕೂತ್ಕೊಂಡಿಲ್ಲ, ಅದು ರೇರ್, ಅಪರೂಪ ನಾ ಹಿಂದೆ ಕೂತ್ಕೊಳ್ಳೋದು. ಬ್ಯೂಟಿಫುಲ್ ಬ್ಯೂಟಿಫುಲ್. ಇದೊಂಥರ ಮಡಿಕೇರಿಗೆ ಬಂದಂಗಿದೆ ಈ ಕಡೆ. ಈ ಭಾಗವಾಗಿ ಕೆ ಗುಡಿ ಭಾಗವಾಗಿ ಬಂದರೆ ಒಂಥರ ಮಡಿಕೇರಿಗೆ ಬಂದಂಗೆ ಆಯ್ತದೆ. ಅಷ್ಟು ಚೆನ್ನಾಗಿದೆ ಅರಣ್ಯ ಪ್ರದೇಶವನ್ನು, ಅಷ್ಟು ಅದ್ಭುತವಾಗಿ ಇಟ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಸ್ಲೋ ಆಗಿ ಕೆ ಅರಣ್ಯ ಪ್ರದೇಶಕ್ಕೆ ಸಫಾರಿ ಎಲ್ಲ ಇದೆ ಇಲ್ಲಿ. ಅಲ್ಲಿ ಸಫಾರಿ ವಾಹನ ನೋಡ್ಬೋದು. 550 ರೂಪಾಯಿ ಸಫಾರಿ ಚಾರ್ಜು. ಇಲ್ಲಿ ರೆಸ್ಟೋರೆಂಟ್ ಇದೆ.
ರೆಸಾರ್ಟ್ ಎಲ್ಲ ಇದೆ ಇಲ್ಲಿ. ಇದು ಶಾಲೆ ಇದು. ಏನಪ್ಪ ಇವ್ರ ಕತೆ. ಗಾಡಿ ಮೂವ್ ಹಾಕಪ್ಪ. ಲವರ್ ಅನ್ನೋ ಒಂದು ಹೆಸರಲ್ಲಿ ಕೆಟ್ಟ ಕೆಲಸ ಮಾಡಕ್ಕೆ ಒಳ್ಳೆ ರೀತಿಯಲ್ಲಿ ಯಾರಪ್ಪ ಲವರ್ ಅನ್ನೋ ಒಂದು ಹೆಸರಲ್ಲಿ ಕೆಟ್ಟದ್ದು ಮಾಡಕ್ಕೆ ತಾನೇ ಲವ್ ಅನ್ನೋ ಒಂದು ಪದನ ಬಳಕೆ ಮಾಡ್ಕೊಂಡಿರೋದು. ನಮ್ಮ ಲೆಕ್ಕಾಚಾರದ ಪ್ರಕಾರ ಲವ್ ಅಂದ್ರೆ ಜೀವನ. ನೋಡಿ ಇದು ಸಫಾರಿಗೆ ಹೋಗೋ ರೋಡ್ ಇದು. ಹೊಟ್ಟಾಯ್ತಾ? ಸೊ ಮಾತಾಡಿದ್ರೆ ಹೊರಟೋಯ್ತದೆ. ಸೊ ಇದೇನು ಪ್ರಾಣಿ ಗೊತ್ತಿಲ್ಲ, ಕಡಬೇಲ. ಓ ಯಾವುದು ಪ್ರಾಣಿ ಅದೇ ಕಣೋ, ಅದಕ್ಕೆ ಜಸ್ಟ್ ಮಿಸ್ಸು. ಅಲ್ಲಿ ಓಡಾಯ್ತದೆ ನೋಡಿ, ಅಲ್ಲಿ ಓಡಾಯ್ತು ಮರದ ಪಕ್ಕ ನಿಂತಿದೆ. ಸ್ವಲ್ಪ ಸದ್ದ ಕೋಟಲ್ಲಿ ಅಲ್ಲಿ ವ್ಯೂ ಸಿಗುತ್ತೆ ಕಣ, ನೋಡಿ ಸಿಕ್ತೀಗ. ಎಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ. ಏನು ಪ್ರಾಣಿ ಅದು? ಅದಿಲ್ಲ ಗೆಂಡುಗುರಿ, ಅದೇನೋ ಅಂತಾರೆ, ಕೆಂಡುಗುರಿ, ಕೆಂಡುಗುರಿನ ಏನಂತಾರಪ್ಪ ಅದು. ಸೊ ಒಂದೇ ಒಂದು ಕೊಂಡುಗುರಿ ಸಿಕ್ತು. ಇದಕ್ಕೆ ಕೊಂಡುಗುರಿ ಅಂತಾರೆ ನೋಡಿ, ಇಲ್ಲಿ ಕಾಣಿಸ್ತೈತೆ ನೋಡಿ, ಚೆನ್ನಾಗಿ ಕಾಣಿಸ್ತೈತೆ. ಅವರು ಇಲ್ಲೆಲ್ಲೂ ನಿಲ್ಲಿಸ್ಬೇಡಿ ಅಂತ ಹೇಳಿದರು. ಯಾವ ಗ್ರಾಚಾರವ ಬೇಡ, ಮೂವ್ ಆಗ್ಬಿಡ್ತೀನಿ. ಒಂದೇ ಒಂದು ಕೊಂಡುಗುರಿ ಸಿಕ್ತು. ಓ ಇಲ್ಲಿ ನೀರದೆ ಗುರು, ಅದಕ್ಕೆ ಒಂದು ಹುಲಿ ಸೌಂಡ್ ಆಗಲ್ವನಾ? ಅಂದ್ಕೊಂಡು ನೋಡಿ ಈ ಜಾಗ ಅಂತ ಹೇಳಿದ್ರು ನನಗೆ. ಇದೇ ಅಂದಪ್ಪ ಫಾರೆಸ್ಟ್ ಇಲಾಖೆ ನೋಡಿ. ಇಲ್ಲಿ ಬಂದು ಕ್ರಾಸ್ ಆಯ್ತದ, ಇಲ್ಲಿ ಇದೇ ಕಣ, ಇದೆ ಬಂದು ಕ್ರಾಸ್ ಆಯ್ತದಲ್ಲ ಅಲ್ಲಿ. ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದು. ಒಂದೇ ಒಂದು ಕಂಬಳ ಬಿಡು. ನೀನೇ ನೋಡ್ತೀನಿ. ಸ್ಲೋ ಕಾರ್ನೇ ನೋಡ್ತದೆ. ಅಲ್ಲೈತೆ ಇಲ್ಲಿ ಪ್ರಾಣಿಗಳು ನಿಂತಿರ್ತಾವೆ ಕಣ. ಅಲ್ಲಪ್ಪ ಈ ಪಾಟಿ ಕೆರೆಯಲ್ಲಿ ಒಂದು ಪ್ರಾಣಿ ಇಲ್ವಲ್ಲ, ಏನಿದು ಥೂ ತೀರಿಕೆ. ಹತ್ರ ಬೇರೆ ಹಿಲ್ಸು. ಸೊ ಕೇಗುಡಿ ಎಲ್ಲ ಸುತ್ಕೊಂಡ್ ಬಂದ್ಬಿಟ್ವಿ. ಏನು ಹೆಚ್ಚಿಗೆ ಪ್ರಾಣಿಗಳು ಸಿಕ್ಲಿಲ್ಲ.
ಸೊ ಇದು ಬಿಳಿಗಿರಿ ರಂಗನ ಬೆಟ್ಟ. ಸ್ವಲ್ಪ ಮುಂದಕ್ಕೆ ಹೋರೋ ದೇವಸ್ಥಾನ ಇದೆ. ನಾವು ದೇವಸ್ಥಾನಕ್ಕೆ ಹೋಯ್ತಾ ಇಲ್ಲ, ಸಮಯದ ಅಭಾವ. ಸ್ವಲ್ಪ ಮುಂದಕ್ಕೆ ಪಾಸ್ ಆಗೋಯ್ತಿದ್ದೀವಿ. ದೇವಸ್ಥಾನ ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ನ ಮೂಲಕ ವಿಡಿಯೋ ವೀಕ್ಷಣೆ ಮಾಡಿಯಪ್ಪ. ಸೊ ಈಗ ಹೋಗ್ತಾ ಇದ್ದೀವಿ. ಇದು ಬಿಳಿಗಿರಂಗನ ಬೆಟ್ಟ. ನಾವು ಬಂದದ್ದು ದೊಡ್ಡ ಸಂಪಿಗೆಗೆ ಹೋಗ್ಬೇಕಂತ ಬಂದ್ವಿ, ಬಟ್ ಆಗಿಲ್ಲ. ನೋಡೋಣ, ಮುಂದೊಂದು ಸಲ ಟ್ರೈ ಮಾಡ್ತೀನಿ. ಸೊ ಅಲ್ಲಿ ನೋಡಿ, BRS ಬೆಟ್ಟ ಇದು. ದೇವಸ್ಥಾನದ ವಿಡಿಯೋ ಈಗಾಗಲೇ ಮಾಡಿದ್ದೀನಿ, ವೀಕ್ಷಣೆ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ನ ಮೂಲಕ. ಲವ್ವರ್ಗಳು ಕೂತಾರೆ, ಲವ್ವರ್ಗಳು ಬಂಡೆ ಮೇಲೆ. ನೋಡಿ ಬಿಳಿಗಿರಂಗನ ಬೆಟ್ಟ. ಸೊ ಮೇಲ್ಭಾಗದಿಂದ ಕೆಳಭಾಗದ ತನಕ ಇರತಕ್ಕಂಥ ಬಂಡೆ. ಸೊ ಮೇಲ್ಭಾಗದಲ್ಲಿ ರಂಗನಾಥ ಸ್ವಾಮಿಯವರ ದೇವಾಲಯವಿದೆ. ಸೊ ಅದೆಷ್ಟೋ ಜನ ಈ ಮೇಲ್ಗಡೆಯಿಂದ ಬಿದ್ದು ಹೊಗೆ ಹಾಕೊಂಡವ್ರೆ. ಸೊ ಈಗ ಸಿಬ್ಬಂದಿ ವರ್ಗವನ್ನು ಅಳವಡಿಸಿ ಆ ಥರದ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ. ಸೊ ಇರೋಷ್ಟು ದಿನ ನೆಮ್ಮದಿಯಾಗಿರಪ್ಪ. ಯಾಕೆ ಆ ಥರ ಒಂದು ಕೆಟ್ಟ ಆಲೋಚನೆ? ಮನ್ಸೂನ್ ಜೀವ ಹೋಗ್ಬೇಕಂದ್ರೆ ಯಾವತ್ತು ಬೇಕಾದ್ರೆ ಹೋಗುತ್ತೆ. ಸೊ ಈ ಒಂದು BRS ಬಂಡೆ ಒಂದು ಎತ್ತರದ ಪ್ರದೇಶದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದೀನಿ. ಸೊ ಮೇಲ್ಗಡೆಯಿಂದ ನಾವು ಈ ಥರ ವ್ಯೂ ಹಿಡಿಯೋಕ್ಕಾಗಲ್ಲ. ಸೊ ಕೆಳಗಡೆಯಿಂದನೇ ಹಿಡಿಬೇಕು. ಅದರಲ್ಲಿ ನೋಡಿ, ಈ ಜಾಗದಲ್ಲಿ ಮಾತ್ರ ಸಿಕ್ಕಿರೋದು. ವಾಟ್ ಅ ಬ್ಯೂಟಿಫುಲ್ ಸೀನ್, ಬ್ಯೂಟಿಫುಲ್ ಸೀನ್. ವಾಟ್ ಅ ಬ್ಯೂಟಿಫುಲ್ ಸೀನ್. ಅದು ಬಂತ, ವಾಟ್ ಅ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ನೋಡ್ರಿ ಪಕ್ಷಿಗಳು. ವಾ ವೆರಿ ನೈಸ್, ವೆರಿ ನೈಸ್. ಎಲ್ಲ ಈ ಕಡೆ ಬರ್ತಾ ಇದ್ವು. ಈ ದರಿದ್ರದವನ್ನ ನನ್ನನ್ನು ನೋಡ್ಬಿಟ್ಟು ಎಲ್ಲ ಹೊಂಟೋದ್ವು ಆ ಕಡೆ. ಪಾಪಿ ಕಣ್ರಿ, ಮನ್ಸನವನು ಪಾಪಿ. ಮನುಷ್ಯ ಅಂತಕ್ಕಂಥವನು ನಿಜಕ್ಕೂ ಪಾಪಿನೇ. ಎಷ್ಟು ಚೆನ್ನಾಗಿ ಬರ್ತಿದ್ವು ಗೊತ್ತಾ? ನನ್ನ ನೋಡಿ ಆ ಕಡೆ ಹೊರಟೋದ್ವು ಕಣ್ರಿ, ಹೊಟ್ಟೆ ಉರಿತದೆ. ಹಾಂ ಬನ್ನಿ 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 ಬನ್ನಿ. ವಾ 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 ಬನ್ನಿ 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 ಬನ್ನಿ. ಏನು ಸಾಲು, ಏನು ಒಗ್ಗಟ್ಟು. ಹಬ್ಬ 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 ಹಬ್ಬ. ನೋಡ್ರಿ ನೋಡ್ರಿ, ಗೊತ್ತಾಯ್ತೆ ಕಣ್ರಿ. ವಾಟ್ ಅ ಬ್ಯೂಟಿಫುಲ್, ವಾಟ್ ಅ ಬ್ಯೂಟಿಫುಲ್. ಇದೇನು ಇಲ್ಲೇ ಸುತ್ತವೆಲ್ಲ ಇವು. ಕೂತ್ಕ ಕೂತು 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 ಕೂತ್ಕೊಂಡು ಬಾ. ಕಪ್ಕೋಬೇಕಾ ಕೊಕ್ರಗಳಿವು? ಬೆಳಿದಾಗ್ರೆ ಎಲ್ಲ ಕಂಡು ಬಿಡೋದು. ಅಲ್ಲ ಕಲೆ, ಕೊಕ್ರೆನೇ ನೋಡಿಲ್ವಲ್ಲ ಇವು. ಕೊಕ್ರೆ ಕಾಣ್ತಿದ್ದವು ಅಂತವ್ರೆ ಅವರು. ಛೇ.